ಬಿ ಸಿ ರಮೇಶ್ ಅವರಿಂದ ಫೈನಲಿ ಅಂಕುಶ್ ರಾತಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಒಂಥರ ಖಡಕ್ಕಾಗೆ ಕೊಟ್ಟಿದ್ದಾರೆ. ಅಂಕುಶ್ ರಾತಿ ಇದನ್ನು ಕೇಳಿಸ್ಕೊಂಡ್ರೆ ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಇಲ್ವನ್ನ ಡೌಟ್ ಆಗಿದೆ. ಸೊ ಎಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರ, ನನಗೆ ಗೊತ್ತು. ಅಂಕುಶ್ ರಾತಿಗೂ ಮತ್ತು ಬಿ ಸಿ ರಮೇಶ್ಗೂ ಬೆಂಗಳೂರು ಬುಲ್ಸ್ಗೂ ಏನಾಗಿರ್ಬೋದು ಮಗ, ಏನು ಹೊಡೆದಾಡಿರ್ತಾರ, ಕಿತ್ತಾಡಿರ್ತಾರ, ಇಲ್ಲ ಏನು ಜಗಳ ಫುಲ್ ಫೈಟ್ ಮಾಡಿರ್ತಾರ ಅಂತ ಯೋಚನೆ ಮಾಡ್ತಿರ್ತಾರ. ಬಟ್ ಅದೆಲ್ಲ ದೊಡ್ಡ ಸೀನ್ ಆಗಿರಲ್ಲ. ಸೊ ಸಿಂಪಲಾಗಿ ನಾವು ಮಿಸ್ಕಮ್ಯುನಿಕೇಷನ್ ಆಗಿರುತ್ತೆ. ಅವ್ರ ಮಾತು ಇವ್ರು ಕೇಳಿರಲ್ಲ, ಇವ್ರ ಮಾತು ಅವ್ರು ಕೇಳಿರಲ್ಲ. ಸೊ ಹಂಗಂತ ಹೇಳ್ಬಿಟ್ಟು ಅಂಕುಶ್ ರಾತಿ ಅನ್ಫಾಲೋ ಮಾಡೋದು ಮತ್ತು ಪೋಸ್ಟ್ ಡಿಲೀಟ್ ಮಾಡೋದು ಒಂದು ಸ್ವಲ್ಪ ಖರಾಬಾಗಿ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಬಿ ಸಿ ರಮೇಶ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಒಂದು ಖಡಕ್ಕಾಗಿ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬಟ್ ಬೆಂಗಳೂರು ಬುಲ್ಸು 2-2 ಗೆದ್ದುಬಿಟ್ಟು ಸಕ್ಕತ್ತಾಗಿ ಹೋಗ್ತಾ ಇದ್ದಾರೆ. ಫಸ್ಟು ಸ್ಟೇಟ್ಮೆಂಟಲ್ಲಿ ಬಿ ಸಿ ರಮೇಶ್ ಅವರು ಹೇಳ್ಕೊಂಡಿರೋದು, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಿಸ್ ರೈಟ್ ನೌ, ದ ಟೀಮ್ ಈಸ್ ಪ್ಲೇಯಿಂಗ್ ವೆಲ್ ಆ್ಯಂಡ್ ಅವರ್ ಫೋಕಸ್ ಇಸ್ ದಿ ನೆಕ್ಸ್ಟ್ ಗೇಮ್ ಅಂತ ಹೇಳ್ಕೊಂಡಿದ್ದಾರೆ ಮಗ. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಸೊ ನಮ್ಮ ಟೀಮು ಚೆನ್ನಾಗಿ ಹೋಗ್ತಾ ಇದೆ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ. ನೆಕ್ಸ್ಟ್ ಗೇಮ್ ಏನಿದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ, ಗಮನ ಹಾಕ್ಸ್ಕೊಂಡು ನಾವು ಮುಂದೆ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಎರಡೇ ಸ್ಟೇಟ್ಮೆಂಟಲ್ಲಿ ಇದಂತೂ ಪಕ್ಕ ಕಪಾಲ ಮೋಕ್ಷ ಅಂತಲೇ ಹೇಳ್ಬೋದು. ಆ ಥರ ಇದೆ. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಹೂ ಅನ್ಫಾಲೋಡ್, ಇಟ್ಸ್ ಇಂಪಾರ್ಟೆಂಟ್ ದ ಟೀಮ್ ಶುಡ್ ವಿನ್ ಅಂತ. ಇದರಲ್ಲಿ ಅವ್ರು ಹೇಳ್ಕೊಂಡಿರೋದು ಯಾವ ಥರ ಅಂತ ಹೇಳಿದ್ರೆ, ಅನ್ಫಾಲೋ ಮಾಡಿದಾರಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂಕುಶ್ ರಾತಿಯವರು. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗೋಲ್ಲ ಯಾರು ಫಾಲೋ ಮಾಡ್ತಾರೆ ಯಾರು ಅನ್ಫಾಲೋ ಮಾಡ್ತಾರೆ ಅಂತ. ನಮಗೆ ಇಂಪಾರ್ಟೆಂಟ್ ಆಗೋದು, ಮ್ಯಾಟರ್ ಆಗೋದು ಟೀಮ್ ವಿನ್ ಆಗೋದು ಮಾತ್ರ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದೊಂಥರ ಇಂಡೈರೆಕ್ಟಾಗಿ ಹೊಡೆದಂಗೆ ಆಯಿತು. ಸೊ ಗೊತ್ತಿಲ್ಲ ಯಾವ ಥರ ಇದು ಅವರು ಹೇಳಿದರು ಅಂತ, ಬಟ್ ಇಂಡೈರೆಕ್ಟಾಗಿ ನಿಮ್ಗೆ ಅನ್ಸೋ ಪ್ರಕಾರ ಹೊಡೆದಂಗೆ ಆಯಿತು, ಆ ಥರನೇ ಆಗಿರೋದು. ಸೊ ಈ ಥರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಬಿ ಸಿ ರಮೇಶ್ ಅವರು. ಮುಂದಿನ ದಿನಗಳಲ್ಲಿ ಏನಾಗ್ಬೋದೋ ಗೊತ್ತಿಲ್ಲ. ನನ್ನ ಪ್ರಕಾರ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅಂಕುಶ್ ರಾತಿ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ಗೆ ಬರೋದು ತುಂಬ ಕಷ್ಟ ಇದೆ ಅಂತ ನನಗೇನೋ ಅನ್ನಿಸ್ತದೆ. ಏನು ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ. ಫಸ್ಟ್ 2 ಮ್ಯಾಚನ್ನ ಆಡಿಸ್ತಾರೆ, ಕ್ಯಾಪ್ಟನ್ನ ಕೂಡ ಕೊಡ್ತಾರೆ, ಕ್ಯಾಪ್ಟನ್ಸಿನ ಕೂಡ ಮಾಡಿಕೊಂಡು 2 ಮ್ಯಾಚು ಕೂಡ ಹೊಗೆ ಹಾಕೋತಾರೆ. 3ನೇ ಮ್ಯಾಚು ಆಕಾಶ್ ಇಂಡಿಯಾಗೆ ಕೊಡ್ತಾರೆ, ಅದು ಕೂಡ ಡಮಾರ್ ಆಗುತ್ತೆ. 4ನೇ ಮ್ಯಾಚ್ ಯೋಗೇಶ್ ಕೊಡ್ತಾರೆ, ವಿನ್ ಆಗುತ್ತೆ. 5ನೇ ಮ್ಯಾಚು ಕೂಡ ಅವ್ರಿಗೆ ಕೊಡ್ತಾರೆ, ವಿನ್ ಆಗುತ್ತೆ. ಬಟ್ ಏನಾದರೂ ಆಗಲಿ, ಇದೆಲ್ಲ ಬೇಗ ಸಾಲ್ವ್ ಆಗಲಿ, ಇದ್ರ ಬಗ್ಗೆ ತುಂಬ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಬರಲಿ ಏನೇನಾಯಿತು ಒಳಗಡೆ ಅಂತ. ಅದು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಬೆಂಗಳೂರು ಬುಲ್ಸ್ ಇಲ್ಲಿವರೆಗೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲೂ ಚೆನ್ನಾಗಿ ಆಡಲಿ, ಪಾಯಿಂಟ್ಸ್ ಟೇಬಲ್ ಇನ್ನು ಮೇಲ್ಮೇಲೆ ಹೋಗಲಿ ಅಂತ ಹೇಳ್ತಾ, ನಿಮಗೇನು ಅನ್ನಿಸುತ್ತೆ ಇದ್ರ ಬಗ್ಗೆ? ಅಂಕುಶ್ ರಾತಿ ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ಗೆ? ಈ ಥರ ಎಲ್ಲ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ ಬಿ ಸಿ ರಮೇಶ್ ಅವರು. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಮಗ ಅಷ್ಟೇ. ಬಟ್ ನಮ್ಮ ಬೆಂಗಳೂರು ಬುಲ್ಸು ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಇದೇ ಥರ ಮುಂದೆ ಹೋಗ್ತಾ ಇರಲಿ, ಎವ್ರಿ ಮ್ಯಾಚ್ ಗೆಲ್ಲಿ. ಹಂಗೆ ನಮ್ಮ ಚಾನಲ್ಗೂ ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಬೇಕು, ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋರು. ಎಷ್ಟು ವೀಡಿಯೋದಲ್ಲಿ ಹೇಳ್ತೀನಿ, ಒಬ್ಬರು ಕೂಡ ಜಾಯ್ನ್ ಆಗಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತು ಕಾಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಆನೆಸ್ಟಾಗಿ ಕಾಮೆಂಟ್ ಮಾಡೋರು. ನೋಡೋದ ನೀವು ಯಾವ ಥರ ಥಿಂಕ್ ಮಾಡ್ತೀರಾ ಈ ಒಂದು ಸ್ಟೇಟ್ಮೆಂಟ್ ವಿರುದ್ಧ ಇರ್ತೀರಾ ಇಲ್ಲ ಪರೋಧ ಇರ್ತೀರಾ ಹಂಗಂತ ಗೊತ್ತಿಲ್ಲ. ನೋಡೋದ ಏನಂತ ಕಾಮೆಂಟ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.